ಬೆಂಗಳೂರು ಕಸ ಸಮಸ್ಯೆ ನಿನ್ನೆ ನೀವು ಹೇಳಿಕೆ ಕೊಟ್ಟ ನಂತರದಲ್ಲಿ ಸರ್ ಬಿಜೆಪಿ ಕೆಲವು ಹೇಳಿಕೆಗಳು ಬಂದಿದೆ. ಧೀರಜ್ ಮುನ್ರಾಜು ಏನಾದರೂ ಮಾಡ್ಕೊಳ್ಳಿ ಸ್ವಾಮಿ, ನಾವಂತೂ ಬಿಡೋದಿಲ್ಲ. ಬೇಡ ಬಿಡಿ, ಅವ್ರು ಇಟ್ಕೊಳ್ಳಿ. ಯಾರು ಬಿಡಲ್ಲೋ ಅವ್ರ ಕ್ಷೇತ್ರದಲ್ಲಿ ಕಸನೇ ತೆಗಿಯಲ್ಲ, ಕಸನೇ ತೆಗ್ಸಲ್ಲ. ಅವ್ರ ಕ್ಷೇತ್ರದಲ್ಲಿ ಜನನೇ ಅವ್ರು ಉಗಿತಾರೆ. ಎಲ್ಲ ಮೈಕ್ ಹಾಕ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿಸ್ತೀವಿ. ಏನು ಕಾಲ್ ಕಟ್ಕೊಡಕ್ಕಾಗ್ತದ? ಏನು ಬೇಕೋ ನಮ್ಗೆ ಗೊತ್ತಿದೆ. ಕಸ ಎಲ್ಲಾರು ಹಾಕ್ಬೇಕಲ್ಲ, ಎಲ್ಲಿ ಹಾಕ್ಬೇಕು? ಮೊದಲಿಂದ ಎಲ್ಲಿ ಸಂಪ್ರದಾಯವಾಗಿ ಆಗ್ತಾ ಇದೀವೋ ಮಾಡ್ಕೊಂಡು ಬರ್ತಾ ಇದೀವಿ. ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ದು, ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದ್ದು ಎಲ್ಲ ಇದೇನೆ. ಕೆಲವು ಡೆವಲಪ್ಮೆಂಟು ಕೊಟ್ಟಿದ್ದೀವಿ, ನಾವು ಬೇಕಾದಷ್ಟು ಕೊಟ್ಟಿದ್ದೀವಿ. ಹಂಗಂತ ಸಾವಿರಾರು ಕೋಟಿ ರೂಪಾಯಿನ ಎಷ್ಟು ಅಂತ ಕೊಡೋಕ್ಕಾಗ್ತದೆ? ಕೊಡೋಕ್ಕಾಗಲ್ಲ. ಏನೋ ಕೆಲವೊಂದು 50-100 ಕೋಟಿ, 20 ಕೋಟಿ, 30 ಕೋಟಿ ಹಿಂಗೆ ಮೊದಲು ಕೊಟ್ಟು ಬಂದಿದ್ದೀವಿ. ಕೊಡ್ತೀವಿ. ಅವ್ರು ಅರ್ಥ ಮಾಡ್ಕೋಬೇಕು. ಆ ವೆಹಿಕಲ್ಗಳೆಲ್ಲ ಹೋಗ್ತದೋ ಏನೋ ಎತ್ತ ಅಂತ ಅಂದ್ಬಿಟ್ಟು ಹಂಗಂತೆಲ್ಲ ಮಾಡಿದ್ರೆ ಮಾಡಲಿ. ನಾವು ಬೇರೆ ಕಡೆ ಜಾಗನೂ 2 ಪರ್ಮನೆಂಟಾಗಿ ಮಾಡೋಕ್ಕೆ 4 ಮಾಡಕ್ಕೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಜಮೀನ್ದೇನೇನೋ ಸಮಸ್ಯೆ ಬಂತು. ಈ 2ಕ್ಕೆ ಫೈನಲೈಸ್ ಮಾಡಿದ್ದೀವಿ. ಟೆಂಡರ್ ಕೂಡ ಕರೆದಿದ್ದೀವಿ. ಮುಂದಕ್ಕೂ ಕೂಡ ಮಾಡ್ತೀವಿ. ಎಲ್ಲ ಟೆಂಡರ್ಗಳು ಕರೆದುಬಿಟ್ಟು ಇವರೆಲ್ಲ ಕೆಲವೇನೋ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಈ ಕಸ ಯಾರ ಕಸ? ಜನರ ಕಸ. ಈಗ ಆಯ್ತಪ್ಪ, ಮಹದೇವಪುರ ನಿಲ್ಲಿಸ್ಬಿಟ್ರು. ಈ ಮಹದೇವಪುರದ ನಿಲ್ಲಿಸ್ಬಿಟ್ರೆ 3 ದಿನ ತೆಗಿಲೇಬೇಡಿ ಅಂತ ಅವ್ರು ಬೇಡ ಅಂತ ಹೇಳ್ತಾರಲ್ಲ, ನಾವು ತೆಗಿಲೇಬೇಡ ಅಂತ ಹೇಳ್ಬಿಟ್ರೆ ಏನಾಗಬೇಕು? ಆ ಕೆಲಸ ನಾವು ಮಾಡ್ತೀವಿ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ನಿನ್ನೆ ನೀವು ಹೇಳಿಕೆ ಕೊಟ್ಟ ನಂತರದಲ್ಲಿ ಸರ್ ಬಿಜೆಪಿ ಕೆಲವು ಹೇಳಿಕೆಗಳು ಬಂದಿದೆ. ಧೀರಜ್ ಮುನ್ರಾಜು ಏನಾದರೂ ಮಾಡ್ಕೊಳ್ಳಿ ಸ್ವಾಮಿ, ನಾವಂತೂ ಬಿಡೋದಿಲ್ಲ. ಬೇಡ ಬಿಡಿ, ಅವ್ರು ಇಟ್ಕೊಳ್ಳಿ. ಯಾರು ಬಿಡಲ್ಲೋ ಅವ್ರ ಕ್ಷೇತ್ರದಲ್ಲಿ ಕಸನೇ ತೆಗಿಯಲ್ಲ, ಕಸನೇ ತೆಗ್ಸಲ್ಲ. ಅವ್ರ ಕ್ಷೇತ್ರದಲ್ಲಿ ಜನನೇ ಅವ್ರು ಉಗಿತಾರೆ. ಎಲ್ಲ ಮೈಕ್ ಹಾಕ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿಸ್ತೀವಿ. ಏನು ಕಾಲ್ ಕಟ್ಕೊಡಕ್ಕಾಗ್ತದ? ಏನು ಬೇಕೋ ನಮ್ಗೆ ಗೊತ್ತಿದೆ. ಕಸ ಎಲ್ಲಾರು ಹಾಕ್ಬೇಕಲ್ಲ, ಎಲ್ಲಿ ಹಾಕ್ಬೇಕು? ಮೊದಲಿಂದ ಎಲ್ಲಿ ಸಂಪ್ರದಾಯವಾಗಿ ಆಗ್ತಾ ಇದೀವೋ ಮಾಡ್ಕೊಂಡು ಬರ್ತಾ ಇದೀವಿ. ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ದು, ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದ್ದು ಎಲ್ಲ ಇದೇನೆ. ಕೆಲವು ಡೆವಲಪ್ಮೆಂಟು ಕೊಟ್ಟಿದ್ದೀವಿ, ನಾವು ಬೇಕಾದಷ್ಟು ಕೊಟ್ಟಿದ್ದೀವಿ. ಹಂಗಂತ ಸಾವಿರಾರು ಕೋಟಿ ರೂಪಾಯಿನ ಎಷ್ಟು ಅಂತ ಕೊಡೋಕ್ಕಾಗ್ತದೆ? ಕೊಡೋಕ್ಕಾಗಲ್ಲ. ಏನೋ ಕೆಲವೊಂದು 50-100 ಕೋಟಿ, 20 ಕೋಟಿ, 30 ಕೋಟಿ ಹಿಂಗೆ ಮೊದಲು ಕೊಟ್ಟು ಬಂದಿದ್ದೀವಿ. ಕೊಡ್ತೀವಿ. ಅವ್ರು ಅರ್ಥ ಮಾಡ್ಕೋಬೇಕು. ಆ ವೆಹಿಕಲ್ಗಳೆಲ್ಲ ಹೋಗ್ತದೋ ಏನೋ ಎತ್ತ ಅಂತ ಅಂದ್ಬಿಟ್ಟು ಹಂಗಂತೆಲ್ಲ ಮಾಡಿದ್ರೆ ಮಾಡಲಿ. ನಾವು ಬೇರೆ ಕಡೆ ಜಾಗನೂ 2 ಪರ್ಮನೆಂಟಾಗಿ ಮಾಡೋಕ್ಕೆ 4 ಮಾಡಕ್ಕೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಜಮೀನ್ದೇನೇನೋ ಸಮಸ್ಯೆ ಬಂತು. ಈ 2ಕ್ಕೆ ಫೈನಲೈಸ್ ಮಾಡಿದ್ದೀವಿ. ಟೆಂಡರ್ ಕೂಡ ಕರೆದಿದ್ದೀವಿ. ಮುಂದಕ್ಕೂ ಕೂಡ ಮಾಡ್ತೀವಿ. ಎಲ್ಲ ಟೆಂಡರ್ಗಳು ಕರೆದುಬಿಟ್ಟು ಇವರೆಲ್ಲ ಕೆಲವೇನೋ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಈ ಕಸ ಯಾರ ಕಸ? ಜನರ ಕಸ. ಈಗ ಆಯ್ತಪ್ಪ, ಮಹದೇವಪುರ ನಿಲ್ಲಿಸ್ಬಿಟ್ರು. ಈ ಮಹದೇವಪುರದ ನಿಲ್ಲಿಸ್ಬಿಟ್ರೆ 3 ದಿನ ತೆಗಿಲೇಬೇಡಿ ಅಂತ ಅವ್ರು ಬೇಡ ಅಂತ ಹೇಳ್ತಾರಲ್ಲ, ನಾವು ತೆಗಿಲೇಬೇಡ ಅಂತ ಹೇಳ್ಬಿಟ್ರೆ ಏನಾಗಬೇಕು? ಆ ಕೆಲಸ ನಾವು ಮಾಡ್ತೀವಿ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ.